ಏನಿವತ್ತು ರಾಜ್ಯ ಸರ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿದ್ದಂಥ ಮಹೇಶ್ ಜೋಶಿ ಅವರಿಗೆ ನೀಡಿದಂಥ ಸಚಿವ ಸ್ಥಾನಮಾನದ ದರ್ಜೆಯನ್ನು ಹಿಂಪಡೆದಿದೆ. ಯಾವುದೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಯಾವುದೇ ಅಧ್ಯಕ್ಷರಿಗೆ ಯಾವುದೇ ಅತ್ಯುನ್ನತವಾದ ದರ್ಜೆಯನ್ನು ಕೊಡತಕ್ಕಂಥದ್ದನ್ನ ನಾವು ವೈಯಕ್ತಿಕವಾಗಿ ಗೌರವಿಸ್ತೀವಿ. ಯಾಕಂತ ಹೇಳಿದ್ರೆ ಕನ್ನಡದ ಒಂದು ಪ್ರಾಥಮಿಕ ಸಂಸ್ಥೆಯ ಅಧ್ಯಕ್ಷರಾಗಿ ಆ ಹುದ್ದೆಗೆ ಇರ್ತಕ್ಕಂಥ ಗೌರವ ಅದು. ಆದರೆ ಕನ್ನಡಿಗರು ಕೊಟ್ಟಿರತಕ್ಕಂಥ ಈ ಗೌರವವನ್ನು ಮಾನ್ಯತೆಯನ್ನು ಮನ್ನಣೆಯನ್ನು ತಾನು ಸರ್ವಾಧಿಕಾರಿ ಆಗಲಿಕ್ಕೆ ಕಸಾಪದ ಅಸಲಿ ಉದ್ದೇಶಗಳನ್ನು ತಿರುಚಲಿಕ್ಕೆ ಹೊರಟಂತಹ ಮಹೇಶ್ ಜೋಶಿಗೆ ಮತ್ತು ರಾಜ್ಯ ಸರ್ಕಾರ ಸಚಿವ ಸಂಪುಟ ಸ್ಥಾನಮಾನ ಹಿಂಪಡೆದಿರ್ತಕ್ಕಂಥದ್ದು ಒಳ್ಳೆಯ ನಿರ್ಧಾರ. ಮತ್ತು ಬೈಲಾ ತಿದ್ದುಪಡಿಯನ್ನು ಮಾಡ್ತಾ ಇಡೀ ಕಸಾಪ ಆಡಳಿತವನ್ನು ತನ್ನ ತೆಕ್ಕೆಗೆ ತಗೊಂಡು ಸರ್ವಾಧಿಕಾರಿ ಆಗ್ತಿರ್ತಕ್ಕಂಥ ಮಹೇಶ್ ಜೋಶಿಗೆ ಬ್ರೇಕ್ ಹಾಕಬೇಕಿತ್ತು, ಕಡಿವಾಣ ಹಾಕಬೇಕಿತ್ತು. ಆ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ಒಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಈ ವಿಚಾರದಲ್ಲಿ ಮೊದಲು ಧ್ವನಿ ಎತ್ತಿದ್ದು ಮಂಡ್ಯ ಜಿಲ್ಲೆಯ ಜನ. ಮಂಡ್ಯ ಜಿಲ್ಲೆಯ ಸಾಹಿತಿಗಳು, ಪ್ರಗತಿಪರರು, ಹಲವಾರು ಸಾಂಸ್ಕೃತಿಕ ಸಂಘಟನೆಗಳು ಜೋಶಿಯ ಸರ್ವಾಧಿಕಾರಿ ಮತ್ತು ದುರಾಡಳಿತ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನು ಎತ್ತಿದ್ರು. ಆಮೇಲೆ ಮೈಸೂರು ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಇದ್ದಂಥ ಸಮಾನ ಮನಸ್ಕರು ಈ ಜೋಶಿಯ ದುರಾಡಳಿತದ ವಿರುದ್ಧ, ಕಸಾಪವನ್ನು ಹಾಳು ಮಾಡ್ತಿರ್ತಕ್ಕಂಥ ಜೋಶಿ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನು ಮಾಡಿದ ಫಲವಾಗಿ ಇವತ್ತು ರಾಜ್ಯ ಸರ್ಕಾರ ಈ ಮನ್ನಣೆಯನ್ನು ಕೊಟ್ಟು ಇವತ್ತು ಅದರಲ್ಲಿ ಕೊಟ್ಟಿದ್ದಂಥ ಸ್ಥಾನಮಾನಗಳನ್ನ ಸಚಿವ ಸಂಪುಟ ದರ್ಜೆಯನ್ನು ಹಿಂಪಡೆದಿದೆ. ಇನ್ನು ಮುಂದಾದರೂ ಕೂಡ ಜೋಶಿ ತಮ್ಮ ಹೊಣೆಗಾರಿಕೆಯನ್ನು ಅರಿತು ತಮ್ಮ ತಪ್ಪನ್ನು ಅರ್ಥ ಮಾಡ್ಕೊಂಡು ಇಡೀ ಕನ್ನಡ ಸಾಹಿತ್ಯ ಪರಿಷತ್ತನ್ನು ನಿಜವಾದ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಕಟ್ಟಬೇಕು, ಕನ್ನಡದ ಸಮಸ್ಯೆಗಳಿಗೆ ದನಿಯಾಗುವಂಥ ಕೆಲಸ ಮಾಡಲಿ. ಕೇವಲ ತನ್ನ ವ್ಯಕ್ತಿಗತ ತಲುಬುಗಳನ್ನು ತೀರಿಸ್ಕೊಳ್ಳಿಕ್ಕೆ, ತನ್ನ ವ್ಯಕ್ತಿಗತ ಅಜೆಂಡಾವನ್ನು ಮಾಡ್ಕೊಳ್ಳೋದಕ್ಕೆ ಅಥವಾ ತಾನು ನಂಬಿರ್ತಕ್ಕಂಥ ವಿಚಾರದ ಒಂದು ಭಾಗವಾಗಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗಬಾರ್ದು. ಕರ್ನಾಟಕದ ಪ್ರಜ್ಞಾವಂತ ಜನ, ಸಾಹಿತ್ಯ ಪರಿಷತ್ತಿನ ಜನ ಇರ್ಬೋದು, ಇಲ್ಲಿನ ಕವಿಗಳು, ಸಾಹಿತಿಗಳು, ಪ್ರಜ್ಞಾವಂತ ಜನ ಈ ರೀತಿಯ ಸರ್ವಾಧಿಕಾರದ ವಿರುದ್ಧ ಯಾವತ್ತೂ ಕೂಡ ಸದಾ ಜಾಗೃತರಾಗಿರ್ತದೆ ಕನ್ನಡಿಗರು ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ತಿದ್ವಿ.